ಸಿದ್ದೇಶ್ ಅವರೇ, ಕುರಿಯನ್ನು ಬಿಟ್ಟು ಬೇರೆ ಒಂದು ಏನಾದರೂ ಹೈನುಗಾರಿಕೆ ಅಥವಾ ಕೋಳಿ ಸಾಕಣೆ ಇದೇನಾದರೂ ಮಾಡ್ತಾ ಇದ್ದೀರಾ? ಸರ್, ಕೋಳಿ ಮಾಡ್ತಾ ಇದೀವಿ ಸರ್. ಜಾಸ್ತಿ ಏನಿಲ್ಲ, ಒಂದೆರಡು ಕೋಳಿ ಇದೆ. ನಾವು ಈ ಥರ ಏನು ಸಣ್ಣ ಮರಿ ಇದೆ, ಇದೇ ಥರ ಸಣ್ಣ ಮರಿ 2 ತಂದು ಸಾಕಿದ್ದು. ಇಲ್ಲೇ ನಮ್ಮ HD ವೆಂಕಟೇಶ್ ಅಂತ ಸರ್ ಇದ್ದಾರೆ, ಅವರೇ 2 ಕೊಟ್ಟಿದ್ರು. ಅದೇ ಕೋಳಿ ದೊಡ್ಡದಾಗಿ ಈಗ ಒಂದು 6 ಮರಿ ಮಾಡಿದ್ವಿ ಸರ್. ಇದು ಕೋಳಿಯಿಂದ ಲಾಭ ಇದೆಯಾ? ಕೋಳಿಯಿಂದ ಲಾಭ ಇದೆ ಸರ್. ಈಗೆಲ್ಲ ಕೆಜಿಗೆ 500-550 ಈ ಥರ ಹೋಗ್ತಾ ಇದೆ. ನಾವು ಏನು ಫೀಡ್ ಏನಿದಿಲ್ಲ ಸರ್ ಇಲ್ಲಿ ಜಾಸ್ತಿ. ಅವು ಏನು ಕುರಿಗಳಿಗೆ ಹಾಕ್ತಿರ್ತೀವಲ್ಲ, ಅದೇ ಫೀಡ್ ಕೆಳಗಡೆ ಒಂಚೂರು ಬಿದ್ದಿದ್ದೆಲ್ಲ ಆಯ್ಕೊಂಡು ತಿಂದು ಈ ಥರ ದೊಡ್ಡದಾಗಿ ನಮಗೆ ಲಾಭದಾಯಕವಾಗಿ ಇರುತ್ತೆ ಸರ್. ಎಷ್ಟು ಕೋಳಿಗಳನ್ನು ಸಾಕಿದ್ರ ಸರ್? ಒಂದು 2 ಕೋಳಿ ಇದೆ, ಒಂದು ಹುಂಜ ಇದೆ, ಒಂದು ಕೋಳಿ ಇದೆ, ಒಂದು 6 ಮರಿ ಮಾಡಿದ್ವಿ ಸರ್. ಇದು ಅಂದರೆ ಈಗ ಕೋಳಿಗಳನ್ನು ಮೊಟ್ಟೆನೂ ಮಾಡಿಸ್ತೀರಾ ನೀವು? ಹೌದು ಸರ್, ಮೊಟ್ಟೆ ಇದು ಮಾಡಿದ್ದೆ, ಮರಿ ಮಾಡಿಸಿದ್ವಿ ಸರ್. ಇದು ಫಸ್ಟ್ ಟೈಮ್ ಮೊಟ್ಟೆ ಇಕ್ಕಿರೋದು ಸರ್. ಇದು ಮರಿ, ಈ ಕೋಳಿಗಳ ಮರಿಗಳನ್ನು ನೀವೇ ಮೊಟ್ಟೆಗಳನ್ನು ಮರಿ ಮಾಡಿಸಿ? ಹೌದು ಸರ್. ಇದೇ ಥರ ಸಣ್ಣ ಮರಿ ಏನಿತ್ತು ಇದೇ ಥರ ಸೈಜ್ ತಂದಿದ್ದು. ಇದು ದೊಡ್ಡದಾಗಿ ಮರಿ ಮಾಡಿರಿ ಸರ್. ಈಗ ಮೊದಲಿಗೆ ನೀವು ಎಷ್ಟು ಕೋಳಿ ತಗೊಂಡಿದ್ರಿ ಸರ್? 2 ಕೋಳಿ ತಂದಿದ್ದು, ಅದ್ರಾಗ ಒಂದು ಕಾಯಿಲೆ ಬಂದು ಡೆತ್ ಆಯಿತು. ಇದೊಂದು ಕೋಳಿ ಉಳಿದು ಈ ಥರ ಮೊಟ್ಟೆ ಇಕ್ಕಿ ಮತ್ತೆ ಈಗ ಮರಿ ಮಾಡಿದ್ವಿ ಸರ್. ಈ ಕೋಳಿಗೆ ಯಾವ್ಯಾವ ಕಾಯಿಲೆಗಳು ಬರ್ತವೆ ಸರ್? ಇದು ನಮಗೇನು ಫಸ್ಟ್ ಅನುಭವ ಸರ್ ಇದಿನ್ನು. ಹೌದಾ? ಕೋಳಿಗೆ ಕಾಯಿಲೆ ಬಗ್ಗೆ ನಿಮಗೆ ಗೊತ್ತಿಲ್ಲ? ಅಷ್ಟು ಗೊತ್ತಿಲ್ಲ ಸರ್. ಅಷ್ಟು ಈಗ ಕೋಳಿಯನ್ನು ಸಾಕಿದ್ದೀರಾ? ಹೌದೌದು ಸರ್. ಇದಕ್ಕೆ ಎಷ್ಟು ಮೇಂಟೆನೆನ್ಸ್ ಖರ್ಚು ಏನು ಬರ್ಬೋದು ಇದಕ್ಕೆ? ಸರ್, ಖರ್ಚೇನಿಲ್ಲ ಸರ್. ನಮಗೆ ಏನು ಈಗ ಟಗರಿಗೆ ಹಾಕ್ತಿರ್ತೀವಲ್ಲ, ಅದು ಫೀಡು ಈಗ ಒಂದೊಂದ್ಸತಿ ಬೀಳ್ತಿರುತ್ತೆ. ಇನ್ನು ಮತ್ತೆ ನಮ್ಮ ಹತ್ರ ಹಳೆ ರಾಗಿ ಇರ್ತವೆ, ಅದೇನು ಒಂದೊಂದು ಇಡಿ ಹಾಕೊಂಡಾದ್ರೂ ಮೇಂಟೆನೆನ್ಸ್ ಆಗುತ್ತೆ ಸರ್. ಇನ್ನು ಹೊರಗಡೆ ಮೇಯ್ತಿರ್ತವೆ ಸರ್. ಇದು ಏನು ಹುಲ್ಲು ಬರುತ್ತಲ್ಲ, ಹಸಿ ಮೇವು, ಈ ಥರದ್ದೆಲ್ಲ ಮೇಯ್ಕೊಂಡು ಇದು 0 ಮೇಂಟೆನೆನ್ಸ್ ಸರ್. ಇದು ಆ ಥರ ಏನು ಖರ್ಚು. ಮೊಟ್ಟೆಗಳನ್ನು ಈಗ ಹೆಚ್ಚಿನ ಒಂದು ಕೋಳಿಗಳನ್ನು ಸಾಕಿ, ಹೌದು ಸರ್, ಮೊಟ್ಟೆಯ ಒಂದು ಮಾರ್ಕೆಟ್ ಕೂಡ ಮಾಡ್ಬೋದಲ್ಲ? ಹೌದು ಸರ್, ಮಾಡ್ಬೋದು. ಇದ್ರಾಗ ಈಗ ಆಲೋಚನೆ ಮಾಡಿದಿರಾ ಸರ್? ಮಾಡ್ಬೋದು ಸರ್, ಅದು ಪ್ಲಾನಿಂಗ್ ಐತೆ. ಮುಂದಿನ ದಿನಗಳಲ್ಲಿ ಮಾಡ್ಬೋದು ಸರ್. ನಾಟಿ ಕೋಳಿ ಅಂತ ಹೆಂಗೆ ಕಂಡುಹಿಡಿಯೋದು ಸರ್? ನಾಟಿ ಕೋಳಿ ಅಂದರೆ ಕೊಕ್ಕು ಮತ್ತು ಹಳದಿ ಮತ್ತು ಕಾಲೂ ಹಳದಿ ಬರುತ್ತೆ ಸರ್. ಮತ್ತು ಪುಕ್ಕದ ಅಡಿಲೂ ಹಳದಿ ಭಾಗ ಇರುತ್ತೆ, ಅದು ಪ್ಯೂರ್ ನಾಟಿ ಅಂತ ಸರ್. ಇದು ಎಷ್ಟು ದಿನಕ್ಕೆ ಒಂದು ಸರಿ ಮೊಟ್ಟೆ ಕೊಡುತ್ತೆ ಕೋಳಿ ಸರ್? ಈಗ ಮರಿ ಒಂದರಿಂದ 1.5 ತಿಂಗಳು ಆಗ್ಬೇಕು ಸರ್. ಈಗಿರೋ ಮರಿ ಅವು ದೊಡ್ಡ ಆದಾಗ ತಿರ್ಗಾ ನೆಕ್ಸ್ಟ್ ಮೊಟ್ಟೆ ಇಡಕ್ಕೆ ಬರುತ್ತೆ. ಈ ಸಣ್ಣ ಮರಿ ಮೊಟ್ಟೆ ಇಡಬೇಕು ಅಂದ್ರೆ 5ರಿಂದ 5.5 ತಿಂಗಳು ಮರಿ ಆಗ್ಬೇಕು ಸರ್. ಸಣ್ಣ ಮರಿ ದೊಡ್ಡದಾಗಿ ಬೆಳೆಯೋದಕ್ಕೆ 5ರಿಂದ 6 ತಿಂಗಳು ಬೇಕು. 6 ತಿಂಗಳು ಆದರೆ ಮೊಟ್ಟೆಗೆ ರೆಡಿ. 6 ತಿಂಗಳಾದ್ಮೇಲೆ ಇವು ಮೊಟ್ಟೆಗೆ ರೆಡಿ ಬರುತ್ತೆ, ಇಕ್ಕೋದಕ್ಕೆ ರೆಡಿ ಆಗುತ್ತೆ ಸರ್. ಈಗ ಕೋಳಿಗೆ ಅಂತ ನಿಮ್ಗೆ ಎಕ್ಸ್ಪೆನ್ಸ್ ಏನಿಲ್ಲ ಸರ್. ಅದು 0 ಮೇಂಟೆನೆನ್ಸ್ ಥರನೇ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅದರಿಂದನೂ ಲಾಭ ಬರ್ತಾ ಇದೆ? ಲಾಭ ಬರುತ್ತೆ ಸರ್. ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದ್ರೆ ಇನ್ನೂ ಲಾಭ ಬರುತ್ತೆ ಸರ್. ಫೀಡ್ಸ್ ಅದಕ್ಕೆ ಅಂತ ಸಪ್ರೇಟಾಗಿ ಏನು ಕೊಡ್ತಾರೆ? ತೋಟದಲ್ಲಿ ಏನೇನು ತಿನ್ಬೋದು ಅದು ಕೋಳಿ? ತೋಟದಲ್ಲಿ ಮೇಯ್ತಲ್ಲ ಸರ್, ಹೊರಗಡೆ ಈ ಹುಲ್ಲು ಬರುತ್ತಲ್ಲ ಸರ್, ಹಸಿ ಮೇವು, ಅದನ್ನೆಲ್ಲ ಚಿಗುರು ಈ ಥರದ್ದೆಲ್ಲ ಮೇಯುತ್ತೆ ಸರ್. ಈ ಥರದ್ದು ಮೇಯಲ್ಲ ನಂಗೇನಿಲ್ಲ, ಸಣ್ಣ ಹುಳು ಈ ಥರದ್ದೆಲ್ಲ ಹಾಯ್ಕೊಂಡು ತಿನ್ನಿ ಸರ್. ತೋಟ ತುಂಬ ಫೆನ್ಸಿಂಗ್ ಏನಾದರೂ ಮಾಡಿದ್ದೀರಾ? ಫೆನ್ಸಿಂಗ್ ಏನಿಲ್ಲ ಸರ್. ನಾವು ಈಗ ಹೊರಗಡೆ ಇದ್ದಾಗ ಬಿಡ್ತಾ ಇರ್ತೀವಿ, ಹಂಗೆ ನಾವು ಇಲ್ದಾಗ ಬಿಟ್ಟರೆ ಏನಾಗುತ್ತೆ ಅಂದರೆ ಮುಂಗ್ಸಿ ಕಾಟ ಸರ್. ಮುಂಗ್ಸಿ ಇದು ಮಾಡ್ಕೊಂಡು ಹೋಗುತ್ತೆ. ನಾವು ಇದ್ದಾಗ ಒಂದು ಅರ್ಧ ಗಂಟೆ 1 ಗಂಟೆ ಹೊರಗಡೆ ಬಿಡ್ತಾ ಇದ್ರೆ ಏನು ಮೇಂಟೆನೆನ್ಸ್ ಏನು ಅದು ಕಷ್ಟ ಇರೋದು ಸರ್. ಕೋಳಿ ಸಾಕಣೆಯಲ್ಲಿ ಹೌದು ಸರ್, ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದ್ರೆ ಅದನ್ನೇ ಒಂದು ಉದ್ಯಮವಾಗಿ ನಾವು ಮಾಡ್ಬೋದಾ? ಮಾಡ್ಬೋದು ಸರ್. ಈಗ ಒಂದು 10 ಕೋಳಿ ಇದ್ದರೂ ಒಂದು 10 ಮೊಟ್ಟೆ ಬರುತ್ತೆ. ಮೊಟ್ಟೆ ಕೊಟ್ಟರು 15ರಿಂದ 20 ರೂಪಾಯಿ ಮೊಟ್ಟೆ ಹೋಗ್ತಾ ಇದೆ. ಡೈಲಿ 400 ರೂಪಾಯಿ ದುಡಿಬೋದು. ಈಗ ಹೊರಗಡೆ ಹೋದರೂ ಒಂದು 300 ರೂಪಾಯಿ ಸಂಬಳ ಕೊಡ್ತಾರೆ. ಅದಕ್ಕಿಂತ ಏನು ಕಷ್ಟ ಇರಲ್ವಲ್ಲ ಸರ್. ಇದು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಯಾವ ಒಂದು ತಳಿನ ಸಾಕಿದ್ರೆ ಉತ್ತಮ ಅಂತ ಹೇಳ್ತೀರಾ ಸರ್? ನಮ್ಮ ಭಾಗಕ್ಕೆ ನಾಟಿ ತಳಿನೇ ಇದಿರುತ್ತೆ. ಈಗ ಹೊರಗಡೆ ತಂದು ಜನಗಳಿಗೆ ಅಡ್ಜಸ್ಟ್ ಮಾಡೋದಕ್ಕಿಂತ ನಮ್ಮ ಭಾಗಕ್ಕೆ ಏನು ಅಡ್ಜಸ್ಟ್ ಆಗಿದೆ, ನಾಟಿ ತಳಿನೇ ಮಾಡಿದರೆ ಬೇಡಿಕೆನೂ ಚೆನ್ನಾಗಿದೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ ಸರ್. ಈ ಫಾರಮ್ ಕೋಳಿಗೂ ನಾಟಿ ಕೋಳಿಗೂ ಏನು ವ್ಯತ್ಯಾಸ ಇದೆ ಸರ್? ನಾಟಿ ಕೋಳಿ ಅಂದರೆ 0 ಮೇಂಟೆನೆನ್ಸ್ ಥರ ಮಾಡಬೇಕು. ಈಗ ಫಾರಮ್ ಅಂದರೆ ಫಾರಮ್ಗೆ ಆ ಥರದ್ದು ಸಿಸ್ಟಮ್ ಎಲ್ಲ ಮಾಡ್ಕೊಂಡು ವೆಂಟಿಲೇಷನ್ ಎಲ್ಲ ಮಾಡ್ಕೊಂಡು ಆ ಥರ ಮಾಡ್ಬೇಕು ಸರ್. ಫಾರಮ್ ಕೋಳಿಗೂ ನಾಟಿ ಕೋಳಿಗೂ ಮರಿ ಮತ್ತು ಅಥವಾ ಮೊಟ್ಟೆ ಒಂದು ಇದರಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಥವಾ ಎರಡು ಸೇಮ್ ಇದೆಯಾ? ಡಿಫ್ರೆನ್ಸ್ ಇದೆ ಅಂದರೆ ಈಗ ಫಾರಮ್ಮು ಮೊಟ್ಟೆ ಇಕ್ಕಿರೆ ಮರಿ ಮಾಡಲ್ಲ ಸರ್. ಅದು ನಾಟಿ ಕೋಳಿ ಆದರೆ ಮರಿ ಮಾಡುತ್ತೆ, ಅದೊಂದು ಬೆನಿಫಿಟ್ ಇರುತ್ತೆ. ಈಗ ಮೊಟ್ಟೆ ಸೇಲ್ ಆಗಲಿಲ್ಲ ಅಂದರೂ ಮರಿ ಮಾಡಿ ಸಂತತಿ ಬೆಳೆಸ್ಬೋದು. ಈಗ ಫಾರಮ್ ಕೋಳಿ ಆದರೆ ಮೊಟ್ಟೆಗೆ ಕೊಡಬೇಕು. ಇನ್ನು ಅದು ಒಂದು 4 ತಿಂಗಳು 5 ತಿಂಗಳು ಈ ಥರ ಮೊಟ್ಟೆ ಇಕ್ಕಿದ್ಮೇಲೆ ನೆಕ್ಸ್ಟ್ ಮೊಟ್ಟೆಗೆ ಬರೋಲ್ಲ. ಅದನ್ನೇ ಏನಿದ್ರು ಕೋಳಿನೇ ಸೇಲ್ ಮಾಡ್ಬೇಕು. ಇದು ಆ ಥರ ಇರೋಲ್ಲ.
ಮೊಟ್ಟೆ ಇಕ್ಕಿರು ಮೊಟ್ಟೆ ಸೇಲ್ ಆಗಲಿಲ್ಲ ಅಂದರೆ ಮರಿನಾರ ಮಾಡಿಸ್ತಾ ಇರ್ಬೋದು, ಈ ಥರ ಮಾಡ್ಬೋದು ಸರ್. ಈಗ ನಾಟಿ ಕೋಳಿ ಮೊಟ್ಟೆ ಮತ್ತು ಫಾರಮ್ ಕೋಳಿ ಮೊಟ್ಟೆ ಹೇಗೆ ಕಂಡುಹಿಡಿಯೋದು ಅದು? ಸರ್ ಅದು ಸೈಜಲ್ಲೂ ಗೊತ್ತಾಗುತ್ತೆ ಮತ್ತು ಕಲರಲ್ಲೂ ಗೊತ್ತಾಗುತ್ತೆ. ಇದು ಬ್ರೌನಿಷ್ ಥರ ಬರುತ್ತೆ, ಅದು ಫುಲ್ ವೈಟ್ ಬರುತ್ತೆ ಸರ್. ಈ ನಾಟಿ ಕೋಳಿಗೆ ವ್ಯಾಕ್ಸಿನೇಷನ್ ಏನಾದರೂ ಮಾಡಬೇಕಾಗುತ್ತಾ? ಸರ್ ವ್ಯಾಕ್ಸಿನೇಷನ್ ಏನು ನಾವೇನೇನು ಮಾಡಿಸಿಲ್ಲ ಸರ್, ಆದರೂ ಏನು ಆರೋಗ್ಯವಾಗಿ ಇದ್ದಾವೆ. ಅದೇ ಫಾರಂ ಕೋಳಿಗಳಿಗೆ ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಾಡ್ಬೇಕು ಸರ್. ಅವ್ರಿಗೆ ಮಾಡಲಿಲ್ಲ ಅಂದರೆ ಡೆತ್ ರೇಷಿಯೋ ಜಾಸ್ತಿ ಆಗುತ್ತೆ ಸರ್. ಅದೇ ರೀತಿ ಇದಕ್ಕೇನಾದ್ರೂ ವ್ಯಾಕ್ಸಿನೇಷನ್ ಮಾಡಬೇಕಾಗುತ್ತಾ ಅಂತ? ಇಲ್ಲ ಸರ್, ಮಾಡಿದರೆ ಮಾಡ್ಬೋದು, ಅಷ್ಟೇನು ಸಮಸ್ಯೆ ಏನಿಲ್ಲ ಸರ್. ವ್ಯಾಕ್ಸಿನೇಷನ್ ಏನು ಇದುವರೆಗಾಗಿ ನಾವೇನು ಮಾಡಿಸಿಲ್ಲ. ನೀವು ಮಾಡಿಸಿಲ್ಲ? ಇಲ್ಲ ಸರ್, ಮಾಡಿಸಿಲ್ಲ. ಎಷ್ಟು ವರ್ಷದಿಂದ ಕೋಳಿ ಸಾಕಣೆ ಮಾಡ್ತಾ ಸರ್ ನಾವು ಒಂದು 6 ತಿಂಗಳಾಗೈತೆ ತಂದು. 6 ತಿಂಗಳಿಂದ ಮಾಡ್ತಾ ಇದ್ರಿ. ಎಷ್ಟು ಕೋಳಿ ಮಾರಿದ್ದೀರಾ ಆಲ್ರೆಡಿ? ಸರ್ ಇಲ್ಲ ಸರ್, ಏನು ಮಾರಿಲ್ಲ. ಈಗ ತಂದಿರೋದು ನೆಕ್ಸ್ಟ್ ಏನಿದೆ ಇವು ಬೆಳವಣಿಗೆ ಆಗಿ ಇವ್ರದ್ದು ಬೆಳಿತಾವ ಅದರಿಂದ ಮಾರ್ಕೆಟಿಂಗ್ ಮಾಡ್ಬೋದು. ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ ಸರ್. ಇದರ ಹೊಸಕೆರೆಯಲ್ಲಿ ಸಂತೆ ಇದೆ, 500ರಿಂದ 520 ಈ ಥರ ಎಲ್ಲ ಕೋಳಿ KG ಲೆಕ್ಕ ತಾಂತ ಇದೆ ಸರ್. ಯಾವತ್ತಿದೆ ಅದು ಸಂತೆ? ಹೊಸಕೆರೆ ಸಂತೆ ಶನಿವಾರ ಸಂತೆ ಇದೆ ಸರ್. ಶನಿವಾರ ಸಂತೆ ಇದೆ. ಶನಿವಾರ ಸಂತೆಗೆ ತೊಗೊಂಡೋದ್ರೆ ಅಲ್ಲಿ ಕೋಳಿ ಮಾರಾಟ ಆಗ್ಬೋದು. ಮಾರಾಟಕ್ಕೆ ಏನು ತೊಂದರೆ ಆಗಲ್ಲ? ತೊಂದರೆ ಏನಿಲ್ಲ ಸರ್. ಈಗ ನಾಟಿ ಕೋಳಿ ಅಂದರೆ ಸಂತೆಗೆ ಅನ್ನಂಗೆ ಏನಿಲ್ಲ, ಹಳ್ಳಿ ಕಡೆಯಲ್ಲೇ ಬಂದು ನಾಟಿ ಕೋಳಿ ಇದ್ದಾವೆ ಅಂತ ಹೇಳಿದರೆ ಸಾಕು, ತಗೊಂಡು ಹೋಗ್ತೈತೆ ಸರ್. ಅವಳ ಟಗರಿಗೆ ಅಂತಲೇ ಮಾಡಿಸಿರ್ತೀವಿ, ಆ ಥರದ್ದು ಒಂದು ಇಡೀ ಆ್ಯಕ್ಟಿವ್ ಅಷ್ಟೇ ಸರ್. ಬಾ 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 ಬಾ. ಈ ಟಗರಿಗೆ ತಂದಿರೋ ಮೇವನ್ನೇ ಕೋಳಿಗಳು ಸಹ ಹೌದೌದು ಸರ್ ತಿಂತವೆ. ಹೌದೌದು ಸರ್. ಹುಂಜೆ ಏನು ಇಟ್ಟಿಲ್ವಾ ನೀವು ಇದಕ್ಕೆ? ಸರ್ ಹುಂಜೆ ಇದೆ ಸರ್, ಹೊರಗಡೆ. ಹುಂಜೆ ಇದೆಯಾ? ಹೊರಗಡೆ ಇದೆಯಾ? ಒಂದು ಕೋಳಿ ಇದೆ, ಒಂದು ಹುಂಜೆ ಇದೆ. ಒಂದು ಹುಂಜೆ ಇದ್ರೂ ನಡೆಯುತ್ತೆ ಸರ್. ಒಂದೇ ಹುಂಜೆ ಇದ್ರೂ ಸಾಕಾಗುತ್ತೆ ಸರ್. ಸಿದ್ದೇಶ್ ಅವರೇ, ಮರಿಗಳು ನೋಡ್ತಾ ಇದ್ದೀನಿ, ಮೇಕೆ ಮರಿಗಳಾ? ಮೇಕೆ ಮರಿ ಸರ್. ಮೇಕೆನ ಸಾಕಿ? ಹೌದೌದು, ಮೇಕೆನ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್. ನಮ್ಮ ಹತ್ರ ಹಸಿಮೇವು ಮತ್ತು ಸೊಪ್ಪು ಇರೋದ್ರಿಂದ ಇದು ಒಂಥರ ಸೈಡ್ ಇನ್ಕಮ್ ಥರ ಬರಲಿ ಅಂತ ಇದು ಒಂದು ಆಡು ತಂದು ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಆಡುಗಳಿದೆ ಸರ್? ಒಂದು ಆಡಿದೆ, 2 ಮರಿ ಇದೆ ಸರ್. ಇದು ಗಂಡು ಮರಿಗಳ ಹೆಣ್ಣು ಮರಿಗಳ? ಇದು ಗಂಡು ಮರಿ ಹಾಕಿ ಸರ್. ಈ ಸತಿ 2 ಗಂಡು ಮರಿನೇ ಇದೆ. ಎಷ್ಟು ಮರಿ ಹಾಕುತ್ತೆ ಒಂದು ಸರಿ ಮೇಕೆ? ಸರ್ 2ರಿಂದ 3 ಮರಿ ಹಾಕುತ್ತೆ. 3 ಮರಿ ಅವಶ್ಯಕತೆ ಇಲ್ಲ ಸರ್, ಹಾಲು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮರಿಗೆ ಸಿಗಲ್ಲ. 2 ಮರಿ ಆದರೆ ಫುಲ್ ಚೆನ್ನಾಗಿ ಹಾಲು ಕೊಡ್ಕೊಂಡು ಮರಿ ಚೆನ್ನಾಗಿ ಬರುತ್ತೆ ಸರ್. ಮೇಕೆ ಸಾಕಣೆ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಸರ್? ಮೇಕೆ ಸಾಕಾಣಿಕೆನೂ ಏನು ಟಗರು ಮಾಡ್ತಾ ಇದ್ದೀವಿ ಅವಾಗಲಿಂದಲೂ ಇದೆ. ಅಂದರೆ ಜಾಸ್ತಿ ಮಾಡಲ್ಲ ಸರ್ ಮೇಂಟೆನೆನ್ಸು. ಇದು ಒಳಗಡೆ ಶೆಡ್ಡಲ್ಲಿ ಅಷ್ಟು ಗ್ರೋತ್ ಬರಲ್ಲ, ಹೊರಗಡೆ ಬಿಟ್ಕೊಂಡು ಹೋದರೆ ಮಾತ್ರ ಗ್ರೋತ್ ಇರುತ್ತೆ. 1-2 ಆದರೆ ಮೇಂಟೆನೆನ್ಸಿಗೆ ಸರಿ ಇದೆ ಸರ್. ಮತ್ತು ಇದ್ರ ಮಾರ್ಕೆಟಿಂಗ್ ಯಾವ ಥರ? ಮೇಕೆಗಳನ್ನು ಯಾವ ಥರ ಮಾಡ್ತೀರಾ ಸರ್? ಮಾರ್ಕೆಟಿಂಗಿಗೆ ಏನು ಯಾವುದೇ ಸಮಸ್ಯೆ ಇಲ್ಲ ಸರ್. ನಮ್ಗೆ ಯಾವ ಥರ ಸಾಕಿದ್ರು ಮಾರ್ಕೆಟಿಂಗ್ ಏನು ಸಮಸ್ಯೆ ಇರಲ್ಲ. ಇದು KG ಲೆಕ್ಕನೂ ಹೋಗುತ್ತೆ. ಟಗರಿಗಿನ್ನ ಇದು ಇನ್ನೂ ದುಬಾರಿ ರೇಟಿಗೆ ಹೋಗುತ್ತೆ ಸರ್. ಇದು ಈಗ ಮರಿಗಳನ್ನು ತಂದು ಸಾಕ್ತೀರಾ ಅಥವಾ ನೀವೇ ಬ್ರೀಡ್ ಮಾಡ್ತಾ ಇದ್ದೀರಾ ಮೇಕೆಗಳನ್ನ? ಮೇಕೆ ಬ್ರೀಡ್ ಮಾಡ್ತಾ ಇದ್ದೀವಿ ಸರ್. ಮೇಕೆ ಮಾತ್ರ ಬ್ರೀಡ್ ಮಾಡ್ತಾ ಇದ್ದೀವಿ. ಬಂದ ಮರಿಗಳನ್ನ ಸಾಕ್ತೀರಾ? ಹೌದು ಸರ್. ಬೇಕಾದಾಗ ಮಾರ್ಕೊಂತೀವಿ. ಇದೊಂಥರ ATM ಇದ್ದಂಗೆ ಅಲ್ಲ? ಹೌದು ಸರ್, ATM ಇದ್ದಂಗೆ. ಈಗ ಯಾರಾದರೂ ಈಗ ಸಾಲ ಕೊಡಪ್ಪ ಅಂದರೆ ಕೊಡಲ್ಲ ಸರ್. ಈಗ ನಮ್ದೊಂದು ಟಗರ್ ಇದೆ, ಈಗ ಒಂದು 500,000 ಕಡಿಮೆ ಅಂದರೆ ತಗೊಂಡೋಗ್ತಿರ್ತಾರೆ. ನಮ್ಗೆ ಸಾಲ ಬೇಕು ಈಗ ಕೊಡ್ರಿ ಅಂದರೆ ಯಾರು ಕೊಡೋಕ್ಕೋಗಲ್ಲ. ಈಗ ಟಗರ್ ಇದೆ ತಗೊಂಡೋಗ್ರಿ ಅಂದರೆ ತಗೊಂಡೋಗ್ತಿರ್ತಾರೆ. ನಮ್ಗೊಂಥರ ATM ಇದೆ ಸರ್. 500,000 ಕಡಿಮೆ ಹೇಳಿದ್ರು ಯಾರಾದರೂ ತಗೊಳ್ತಾರೆ. ನಮ್ಗೆ ಆಪತ್ತು ಕಾಲದಲ್ಲಿ ಅಮೌಂಟ್ ಬೇಕಾದರೆ ಒಳ್ಳೆ ಪ್ರಾಫಿಟ್ ಇದೆ. ಮತ್ತು ಈ ಹುಡುಗರು ಈಗ ಬೆಂಗಳೂರಿಗೆ ಹೋಗಿ ಅಲ್ಲಿ ನಾವು ದುಡಿತೀವಿ ಅಂತ ಹೋಗ್ತಾರಲ್ಲ, ಏನು ಹೇಳ್ತೀರಾ ನೀವು ಅವ್ರಿಗೆ? ಸರ್ 10-15 ಸಾವಿರಕ್ಕೆ ಅಲ್ಲಿ ಹೋಗಿ ದುಡಿಯೋದು, ಅವ್ರ ಬಾಡಿಗೆ ಮತ್ತು ಊಟ ತಿಂಡಿ ಟ್ರಾನ್ಸ್ಪೋರ್ಟು ಇದೆಲ್ಲ ಹೋಗಿ ಉಳಿಯೋದೇ ಒಂದು 5,000-6 ಸಾವಿರ. ಅಷ್ಟು ಅಲ್ಲಿ ಕಷ್ಟಪಡೋದಕ್ಕಿಂತ ಇಲ್ಲೇ ಮನೆ ಹತ್ರ ಏನು ತೋಟ ಇದೆ ಏನಿದೆ ಅದನ್ನು ನೋಡ್ಕೊಂಡು ಮತ್ತು ಈ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಈ ಥರ ಮಾಡ್ಕೊಂಡು ಹೋದರೆ ಅವ್ರಿಗೆ ಈಗ ದಿನಗಳಲ್ಲಿ ಎಲ್ಲ ಕೃಷಿಗೆ ಬರ್ತಾ ಇರೋದ್ರಿಂದ ಕೃಷಿಲಿ ಒಳ್ಳೆ ಆದಾಯ ಇದೆ ಸರ್. ಬೆಂಗಳೂರಿಗೆ ಹೋಗಿ ದುಡಿಯೋದಕ್ಕಿಂತ ಇಲ್ಲಿ ಬಂದು ಮಾಡ್ಕೋಬೋದು ಸರ್ ಹೊರಗಡೆ ಬಂದು. ಮೇಕೆಗೆ ಏನಾದರೂ ಕಾಯಿಲೆಗಳು ಬರುತ್ತುಂಟಾ ಸರ್? ಬರುತ್ತೆ ಸರ್, ಟಗರಿಗೆ ಏನು ಬರುತ್ತೆ ಅದೇ ಬರುತ್ತೆ. ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಾಡಿಸೋದ್ರಿಂದ ಏನು ನಮಗೇನು ಸಮಸ್ಯೆ ಏನಿಲ್ಲ ಸರ್. ವರ್ಷದಲ್ಲಿ ಎಷ್ಟು ಬಾರಿ ಮರಿ ಹಾಕುತ್ತೆ ಮೇಕೆ? 2 ವರ್ಷಕ್ಕೆ 3 ಸಲ ಸರ್. 2 ವರ್ಷಕ್ಕೆ 3 ಸತಿ ಮರಿ. 3 ಸತಿ ಮರಿ? ಹೌದು ಮರಿ ಹಾಕು ಸರ್. ಟೋಟಲ್ ಎಷ್ಟು ಸಾಕಿದ್ದೀರಾ ಸರ್? 1 ಆಡಿದೆ ಸರ್, 2 ಮರಿ ಇದೆ. 1 ಆಡು ಮಾತ್ರ ಸಾಕು? ಹೌದು ಸರ್. ನೀರೆಲ್ಲ ನೀವೇ ತಂದು ಮುಂದೆ ಇಡ್ತೀರಾ ಇದಕ್ಕೆ ಮೇಕೆ? ಹೌದೌದು ಸರ್.